ಹಾ ಸೊ ಈ ಥರ 2 ಇನ್ಸಿಡೆಂಟ್ ಆಯಿತು. ಆದರೆ ನಾನೇನು ಮಾಡಿದೆ, ಸುಮ್ಮನೆ ವಾಕ್. ನನಗೆ ನೆನಪಿದೆ ರೀ, ನಾನು ಈಗೂ ಹೇಳ್ತೀನಿ, ನನಗೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ನಾನೇನು ಮಾಡ್ತಿದ್ದೆ, ಬಿ ಕೆ ಶಿವಾನಿ ಅವರ ಸ್ಪೀಚ್ ಕೇಳ್ತಿದ್ದೆ, ಅದು ಪಾಸಿಟಿವ್ ಯೂಟ್ಯೂಬಲ್ಲಿ ಮೋಟಿವೇಶನ್ ಕೇಳ್ತಿದ್ದೆ. ಒಂದು ರೌಂಡ್ ಅಲ್ಲಿ ಜಯನಗರದಲ್ಲಿ ಲೇಕ್ ವ್ಯೂ ಅಂದರೆ ಒಂದು ಪಾರ್ಕ್ ಇದೆ, ಅದರಲ್ಲಿ ಹೆಂಗೆ ಅಡ್ಡಾಡ್ತಿದ್ದೆ ಅಂತಂದರೆ ಒಂದೊಂದು ತಾಸು ವಾಕ್ ಮಾಡ್ತಿದ್ದೆ. ನಾನು ಸಾಧಕ, ನಾನು ಸಾಧಕ, ನಾನು ಸಾಧಕ, ಸುಮ್ಮನೆ 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 ಹೇಳೋದು 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 ಹೇಳೋ ಅದು ಆದ್ಮೇಲೆ ಹುಚ್ಚುರಿ ಒಂಥರ. ಯಾವುದೋ ಕೆಲಸ ಹಿಡಿದ್ರೆ ಅದನ್ನ ಬೆಸ್ಟ್ ಕೊಡಬೇಕು, ಬೆಸ್ಟ್ ಕೊಡಬೇಕು, ಬೆಸ್ಟ್ ಕೊಡಬೇಕು ಅಂತ ಹುಚ್ಚು. ಸೊ ನಾ ಏನೋ ಸಾಧನೆ ಮಾಡಿದ್ದೀನಿ ಹಂಗೆ ಅಂತಲ್ಲ ನಾ ಹೇಳ್ತಿರೋದು. ನಾನು ನಿಮಗೆ ನೀವು ಹಂಗೆ ಹುಚ್ಚಿಡಿಸ್ಕೋಬೇಕು. ಒಂದು ಟೈಮಲ್ಲಿ ನನಗೆ ಅನ್ಸುತ್ತೆ ನನಗೇನೋ ಹುಚ್ಚಿಡ್ದಿದ್ದೇನೋ ಅಂತ, ಹಂಗೆ ಅನಿಸ್ಬೇಕು ನಿಮ್ಗೆ. ಆ ಥರ ಇದೆ. ಒಬ್ಬರೇ ವಾಕ್ ಮಾಡ್ರಿ, ನಿಮ್ಮ ಬಗ್ಗೆ ಪಾಸಿಟಿವ್ ಹೇಳಿ, ಪಾಸಿಟಿವ್ ಮಾತಾಡಿ. ಸೆಲ್ಫ್ ಟಾಕ್ ಇದೆ ಅಲ್ರಿ, ಸಿಕ್ಕಾಪಟ್ಟೆ ವರ್ಕ್ ಮಾಡತ್ರಿ ಇದು. ಸೆಲ್ಫ್ ಟಾಕ್, ನಿಮ್ಮ ಬಗ್ಗೆ ನೀವು ಪಾಸಿಟಿವ್ ಮಾತಾಡ್ರಿ. ಸರ್ ನನ್ನ ಲೈಫದು ದೊಡ್ಡ ಪ್ರಾಬ್ಲಮ್ ಸರ್ ಅದು. ನಾನು ಶಾಕ್ ಆಗಿಬಿಟ್ಟೆ ಸರ್. ರಿಪೋರ್ಟ್ ನೋಡಿ ಸರ್, ಏನು ಚಮತ್ಕಾರ ಇದೆ ಸರ್. ನಮ್ಮ ಬಗ್ಗೆ ನಾವು ಪಾಸಿಟಿವ್ ಮಾತಾಡೋ ಸಿಕ್ಕಾಪಟ್ಟೆ. ಅಂದರೆ ಅವರು ಮೆಡಿಕಲ್ದು ಅವ್ರದ್ದು ಪ್ರಾಬ್ಲಮ್ ಇತ್ತು. ಅವರು ಟೆಸ್ಟ್ ಮಾಡಿಸಿದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಅವರಿಗೆ. ಅದಾದಮೇಲೆ ಅವರು ಅಫರ್ಮೇಷನ್ ಪಾಸಿಟಿವ್ ಹೇಳೋದು, ಹಿಂಗೆ ಉಲ್ಟಾ ಹೇಳೋದು. ಅವ್ರದ್ದು ಏನು ಅದ ನೆಗೆಟಿವ್ ಇದಲ್ಲ ಅದರದ್ದು ಉಲ್ಟಾ ಹೇಳೋದು. ಆ ಥರ ಪಾಸಿಟಿವ್ ಮಾತಾಡಿ 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 ಈಗ ಟೆಸ್ಟ್ ಕೇಳಿದ್ರಂತೆ ಡಾಕ್ಟ್ರು, ಏನು ಮಾಡಿದಿರಿ ಸಡನ್ನಾಗಿ ಹಿಂಗೆ ಚೇಂಜಸ್ ಆಗಿದೆ ಅಂತೇಳಿ. ಅವರು ಇಲ್ಲ ರೀ ಏನಿಲ್ಲ, ಜಸ್ಟ್ ಪಾಸಿಟಿವ್ ಹೇಳ್ತಿದ್ದೆ ಅಷ್ಟೇ ಅಂತ. ನೀವು ಪಾಸಿಟಿವ್ ಹೇಳಿದ್ರೆ ನಿಮ್ಮ ಬಾಡಿಲಿ ಚೇಂಜಸ್ ಆಗುತ್ತೆ. ನೀವು ಅಕಸ್ಮಾತ್ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಅಂತಂದ್ರಿ, ಹೇರ್ ಫಾಲ್ ದಿನಕ್ಕೆ 100 ಕೂದಲ ಅಂತೂ ಉದುರುತ್ತವೆ. ನೀವು ಪದೇ ಪದೇ ಹೇರ್ ಫಾಲ್ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ಹೇರ್ ಫಾಲ್ ಆಗ್ತಿದೆ, ಆ 100 ಇದ್ದಿದ್ದು 200, 300, 400, 500 ಆಗುತ್ತೆ. ಮಾಡ್ತೀರಿ? ಹೇರ್ ಪ್ರಾಬ್ಲಮ್ ಇದನ್ನ ಒಂದು ಸೊಲ್ಯೂಷನ್ ಹೇಳ, ಕ್ಯಾಸ್ಟರ್ ಆಯಿಲ್. ಆ ಕ್ಯಾಸ್ಟರ್ ಆಯಿಲ್ ಏನಿದಲ್ಲ ಅದನ್ನ ನೀವು ರಾತ್ರಿ ಮಲಗೋಕ್ಕಿಂತ ಮುಂಚೆ, ಇಲ್ಲಾಂದ್ರೆ ನಿಮ್ಗೆ ಜೆಲ್ ಮಾಡಬೇಕು ಅಂತಂದರೆ ಕ್ಯಾಸ್ಟರ್ ಆಯಿಲು, ಅದಕ್ಕೆ ಈ ಅಲೋವೆರಾ ಜೆಲ್ ಬರುತ್ತೆ ನೋಡಿ, ಅದೆರಡು ಮಿಕ್ಸ್ ಮಾಡಿಕೊಂಡು ಅದು ಒಂಥರ ಜೆಲ್ ಥರ ಆಗುತ್ತೆ, ಅದನ್ನು ಹಚ್ಕೊಳ್ಳಿ. ಅರಳಿ ಎಣ್ಣೆ